ಜೈ ಶ್ರೀರಾಮ್. ನನ್ನ ಕತೆ ವ್ಲಾಗಲ್ಲಿ ನಿಮ್ಮ ಜೊತೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಈ ವಿಷಯ ಸ್ಕೂಟಿ ಗಾಡಿಗಳು ಮಡಗಿರೋರಿಗೆ ಮಾತ್ರ. ಸ್ಕೂಟಿ ಗಾಡಿ ಅಂದರೆ ಆ್ಯಕ್ಟಿವ್ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ಆ್ಯಕ್ಸಿಸ್ ಆಗಿರ್ಬೋದು, ಡಿಯೋ ಆಗಿರ್ಬೋದು, ಇಂಥ ಗಾಡಿಗಳಿಗೆ ಮಾತ್ರ. ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈಗ ಹಳೆ ಗಾಡಿ ಆಗಿರಲಿ, ಹೊಸ ಗಾಡಿ ಆಗಿರಲಿ, ಪಿಕಪ್ ಇರಲ್ಲ, ಆಯಿಲ್ ಕುಡಿತಾ ಇರ್ತೈತೆ. ಮತ್ತು ಹಿಂದೆ ನೋಡಿದ್ರೆ ಬ್ಲ್ಯಾಕ್ ಸ್ಮೋಕ್ ಬೇರೆ ಬರ್ತಿರುತ್ತೆ ಗಾಡಿಗೆ. ನಿಮಗೆ ಗೊತ್ತಾಗಲ್ಲ ಗಾಡಿ ಏನಾಗೈತೆ, ಏನು ಮಾಡಿಸ್ಬೇಕು ಅಂತ ಗೊತ್ತಾಗಲ್ಲ. ಹತ್ರದಲ್ಲೇ ಇರೋ ಯಾವುದನ್ನ ಸರ್ವಿಸ್ ಸೆಂಟ್ರ್ ಗಾಡಿ ತಗೊಂಡು ಹೋಗ್ತೀರಾ, ಅವ್ರು ಹೇಳ್ತಾರೆ ನಿಮ್ಮ ಗಾಡಿ ಎಡ್ಡು ಬೋರಿಗೆ ಬಂದೈತೆ, ಎಡ್ಡು ಬೋರ್ ಮಾಡಬೇಕು, ಲೇತ್ ವರ್ಕ್ ಮಾಡಿಸ್ಬೇಕು ಅಂತ. ನೀವು ಮಾಡೋ ಮಿಸ್ಟೇಕ್ ಏನಂದರೆ, ಅವರು ಎಡ್ಡು ಬೋರು ಮಾಡಬೇಕು ಅಂದಾಗ ನೀವು ಸರಿ ಆಯಿತು ಅಂತ ಹೇಳಿ ಸಡನ್ನಾಗಿ ಗಾಡಿ ಬಿಟ್ಬಿಡ್ತೀರಾ, ನಮ್ಮ ಗಾಡಿ ಚೆನ್ನಾಗಿರಲಿ ಅಂತ. ಆದರೆ ನೀವು ಕೇಳಲ್ಲ, ನೀವು ಏನೇನಾಗೈತೆ, ಏನೇನು ಐಟಮ್ ಹಾಕ್ತೀರಾ, ಯಾವ ಕಂಪ್ನಿದು ಹಾಕ್ತೀರಾ ಅಂತ ಕೇಳಲ್ಲ. ಒಂದು ಗಾಡಿ ಆಫ್ ಇಂಜಿನ್ ಅಂದರೆ ಎಡ್ಡು ಬೋರ್ ಮಾಡಬೇಕು ಅಂದರೆ ಏನೇನು ಐಟಮ್ ಹಾಕಬೇಕು ಅಂದರೆ, ಮೊದಲನೇದು ಮೊದಲು ಎಡ್ಡು ಬೋರ್ ಎರಡು ಬಿಚ್ಚಿ ಲೇತ್ ವರ್ಕ್ ಮಾಡಿಸ್ಬೇಕು, ಎಲ್ಲ ರೀಸೆಟ್ ಮಾಡಿಸ್ಬೇಕು, ಪಿಸ್ಟಿನೆಲ್ಲ ಹೊಸದು ಹಾಕ್ಸ್ಬೇಕು. ಮತ್ತು ವಾಲ್ ಆಯಿಲ್ ಸೀಲ್ ಹಾಕ್ಸ್ಬೇಕು, ವಾಲ್ ಗೈಡ್ ಹಾಕ್ಸ್ಬೇಕು, ಹೊಸ ವಾಲ್ಗಳು ಹಾಕ್ಸ್ಬೇಕು, ಕ್ಯಾಮ್ ಚೈನ್ ಹಾಕಬೇಕು, ಡಿ ಸಿ ಕಿಟ್ ನಾರ್ಮಲಾಗಿ ಹಾಕ್ತಾರೆ, ಅದನ್ನೂ ಒರಿಜಿನಲ್ ಡಿ ಸಿ ಕಿಟ್ ಹಾಕ್ಸ್ಬೇಕು. ಇಷ್ಟೆಲ್ಲ ನಿಮ್ಮ ಕಣ್ಮುಂದೆ ಐಟಮ್ ತರಿಸಿ ಒರಿಜಿನಲ್ ಹಾಕ್ಸಿ ಆದಮೇಲೆ ಫಿಟ್ಟಿಂಗ್ ಮಾಡಿಸಿ. ಇಷ್ಟೆಲ್ಲ ಮಾಡಿಸಿ ಫಿಟ್ಟಿಂಗ್ ಎಲ್ಲ ಆದಮೇಲೆ ಗಾಡಿ ಡೆಲಿವರಿ ಕೊಡ್ತಾರೆ ನಿಮಗೆ. ನೀವೇನು ಮಾಡಬೇಕು ಅಂದರೆ, ಅವಾಗ ಗಾಡಿ ಮಿನಿಮಮ್ ಒಂದು 40-50ರಲ್ಲೇ ಓಡಬೇಕು ಗಾಡಿ. ಒಂದು ದಿನಕ್ಕೊಂದು ಅರ್ಧ ಗಂಟೆ ರನ್ನಿಂಗಲ್ಲಿ ಬಿಡಬೇಕು, ಆನ್ ಮಾಡಿ ಬಿಡಬೇಕು ಗಾಡಿನ. ಅದಾದಮೇಲೆ 800ರಿಂದ 1000 ಕಿಲೋಮೀಟ್ರ್ ಒಳಗಡೆ ಒಂದ್ಸಲ ಆಯಿಲ್ ಚೇಂಜ್ ಮಾಡಿಸಿ, ಒಂಚೂರು ಸೌಂಡ್ ಗಿಂಡ್ ಬಂದಿರ್ತದೆ, ಎಡ್ಡು ಬೋರೆಲ್ಲ ರೀಸೆಟ್ ಮಾಡಿಸಿ ಹಾಕ್ದಾಗ ಆ ಸೌಂಡ್ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡು ನೀವು ನಾರ್ಮಲಾಗಿ ಗಾಡಿ ಓಡಿಸ್ಕೊಬೋದು. ಏನಂದರೆ ಗಾಡಿನ ಕೇಳ್ತಾರೆ, ಶೋರೂಮಲ್ಲೆಲ್ಲ ಹೇಳ್ತಾರೆ 2000ಕ್ಕೆ ಮಾಡಿಸಿ ಸರ್ವೀಸು, 5000ಕ್ಕೆ ಮಾಡಿಸಿ, 10,000ಕ್ಕೆ ಮಾಡಿಸಿ ಅಂತ. ಕರೆಕ್ಟಾಗಿ 2000ಕ್ಕೆ ಸರ್ವಿಸ್ ಮಾಡಿಸಿ, ನೀವು ಆಯಿಲ್ ಸರ್ವಿಸ್ ಮಾಡಿಸಿ, ಗಾಡಿ ಚೆನ್ನಾಗಿರ್ತದೆ. ಇನ್ನೂ ಇದೇ ಥರ ವೀಡಿಯೋ ಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.